ನಮಸ್ತೆ. ನನಗೆ ಕತ್ತದ ಪ್ರಾಬ್ಲಮ್ ಇತ್ತು, ಸರ್ವಿಕಲ್ ಸ್ಪಾಂಡಿಲೈಸಿಸ್ ಅಂತ. ಇವರು ಡಾಕ್ಟರ್ ತುಂಬ ವರ್ಷಗಳ ಕೆಳಗೆ ಹೇಳಿದರು. ನಾನು ಅದಕ್ಕೆ ಎಕ್ಸಸೈಸು ದಿನ ಮಾಡ್ತೀನಿ. ನನಗೆ ಒಬ್ಬರು ಆಯುರ್ವೇದಿಕ್ ಡಾಕ್ಟರು ಈ ಥರ ಮಾಡಿ ಬ್ರಹ್ಮ ಮುದ್ರೆ ಮಾಡಿ ಅಂತ ಅವ್ರು ನನಗೆ ತೋರಿಸ್ಕೊಟ್ರು. ಅವತ್ತಿಂದ ಮಾಡಿ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಅದನ್ನು ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ. ನಾನೇನು ಯೋಗ ಎಕ್ಸ್ಪರ್ಟ್ ಅಲ್ಲ, ಯೋಗ ಕಲೀಲೂ ಇಲ್ಲ. ನೀವು ಮಾತ್ರ ಇದನ್ನು ಮಾಡಬೇಕು ಅಂತ ಇದ್ದರೆ ಡಾಕ್ಟ್ರನ್ನು ಅಥವಾ ಯೋಗ ಎಕ್ಸ್ಪರ್ಟ್ ಅವರನ್ನು ಕನ್ಸಲ್ಟ್ ಮಾಡಿಯೇ ಮಾಡಿ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ಮಾಡಿ ತೋರಿಸ್ತೀನಿ. ನಾನು ಯಾವಾಗಲೂ ಮುದ್ರೆಗಳನ್ನು ಅಥವಾ ಇದು ಮಾಡುವಾಗ ಮಂತ್ರವನ್ನು ಹೇಳ್ತೀನಿ. ಪ್ರತಿಯೊಂದಕ್ಕೂ ಮಂತ್ರ ಹೇಳ್ತೀನಿ. ಇದಕ್ಕೆ ಮಾಡೋದು ಹೇಗೆ ಅಂದರೆ, ನೆಟ್ಟಗೆ ಪದ್ಮಾಸನ ಹಾಕಿದ್ದೀನಿ. ಆದಿಮುದ್ರೆ ಮಾಡುವ ಕ್ರಮ ಹಿಂಗೆ. ಅದನ್ನು ತಗೊಂಡು ಹೊಕ್ಕುಳಿನ ಮುಂದೆ ಹೀಗೆ ನೆಟ್ಟಾಗಿ ಹಿಡ್ಕೊಂಡು ಕೂತಿದ್ದೀನಿ. ದೀರ್ಘ ಉಸಿರಾಟ ಒಂದೆರಡು ತಕ್ಕೊಂಡು ನಂತರ ಶುರು ಮಾಡ್ತೀನಿ ಕತ್ತಿನ ಎಕ್ಸಸೈಸ್. ಶುರುವಿಗೆ ಉಸಿರು ತಗೊಳ್ತಾ ರೈಟು, ಬಿಡ್ತಾ ಲೆಫ್ಟ್, ಪುನಃ ಲೆಫ್ಟು, ಬಿಡ್ತಾ 5 ಸಮಸ್ಥಿತಿಗೆ ಬರೋದು. ನಾನು ಹೇಳುವಾಗ 11 ಸಾರಿ ಒಂದು ಹಿರಣ್ಯ ಗರ್ಭ ಅಥವಾ ವಿಷ್ಣುವಿಂದು ಒಂದು ಮಂತ್ರ ಹೇಳ್ತೀನಿ. ಅದು 11 ಸಾರಿ ಹೇಳ್ತೀನಿ. ಈ ಕತ್ತು ನೋಡಿ ಭುಜಕ್ಕೆ ನೇರವಾಗಿ ಬರಬೇಕು. ಬಲಕ್ಕೆ ಉಸಿರು ತಕ್ಕೋತಾ ಹೀಗೆ ಹಿಡ್ಕೊಂಡು 11 ಮಂತ್ರ 11 ಸಾರಿ ಹೇಳ್ತೇನೆ. ಓಂ ಈಶಾನಃ ಪ್ರಾಣದ ಪ್ರಾಣೌ ಜ್ಯೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನ. ಹಿರಣ್ಯಗರ್ಭಾಯ ನಮಃ, ಹಿರಣ್ಯಗರ್ಭಾಯ ನಮಃ, ಹಿರಣ್ಯಗರ್ಭಾಯ ನಮಃ. 11 ಸಾರಿ ಹೇಳೋದು. ಆನಂತರ ಉಸಿರು ಬಿಡ್ತಾ ಹೇಳ್ಕೊಂಡು ಬರೋದು. ಆದಷ್ಟು ನಿಧಾನಕ್ಕೆ ಥರ ಲೆಫ್ಟಿಗೆ ಹೋಗೋದು. ಅದೇ ಥರ ಮಂತ್ರಗಳನ್ನು ಹೇಳಿ ನಿಧಾನಕ್ಕೆ ಊಕಾರದಲ್ಲಿ 11 ಸಾರಿ ಮಂತ್ರ ಹೇಳಬೇಕು. ಅಷ್ಟು ತನಕ ಹಾಗೇ ಇರಬೇಕು. ಕತ್ತು ಭುಜಕ್ಕೆ ನೇರವಾಗಿ ನಂತರ ಕಣ್ಣು ತೆರೆದು ಹಿಂದಕ್ಕೆ ಉಸಿರು ತಗೊಳ್ತಾ ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಾಗಿಬಿಟ್ಟು, ನೀವು ಅದು ಹೇಳೋದಕ್ಕೆ ನಾನು 21 ಸಾರಿ ರಾಮ ಮಂತ್ರ ಹೇಳ್ತೇನೆ. ರಾಮ 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 ರಾಮ. ಈ ಕಾರದಿಂದ ಬರ್ತೀನಿ. ಈ ಕಾರ ಹೇಳ್ಕೊಂಡು ಉಸಿರು ಬಿಡ್ತು ಈ ಸಮಸ್ಥಿತಿ. ನಂತರ ಉಸಿರು ತಗೊಳ್ತಾ ಕೆಳಗೆ ಹೋಗ್ತೇನೆ. ಮಕಾರದಿಂದ ಮಕಾರ ಹೇಳ್ತಾ ಉಸಿರು ಮೇಲೆ ಬಿಡ್ತಾ ಮೇಲೆ ಹೋಗ್ತೇನೆ. ನಂತರ ಕ್ಲಾಕ್ ವೈಸ್
ಉಸಿರು ತಗೋತಾ ಹಿಂದಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಆಂಟಿ ಕ್ಲಾಕ್ ವೈಸ್ ಕೂಡ ಅದೇ ಥರ ಉಸಿರು ತಗೊಳ್ತಾ ಮೇಲಕ್ಕೆ, ಬಿಡ್ತಾ ಕೆಳಗೆ. ಹೀಗೆ ಇದು ಒಂದು 10 ಸಾರಿ ಮಾಡ್ತೀನಿ. ನೆಕ್ಸ್ಟು ರೈಟು ಅದನ್ನು ಒಂದು 10 ಸಾರಿ ಮಾಡ್ತೀನಿ ಈ ಥರ. ಆನಂತರ ಭುಜಕ್ಕೆ ನೇರವಾಗಿ ಇಟ್ಕೊಂಡು ಬಂದು ಉಸಿರು ಬಿಡ್ತಾ ಕತ್ತಿಗೆ ತಾಗಬೇಕು ಗಲ್ಲ. ಈಗ ನೋಡಿ, ಮಂತ್ರ ಮನಸ್ಸಲ್ಲೇ ಹೇಳೋದು, ಗರ್ಭಾಯ ನಮಃ, ಗರ್ಭಾಯ ನಮಃ, ಗರ್ಭಾಯ ನಮಃ, ಗರ್ಭಾಯ ನಮಃ. ಇಷ್ಟನ್ನು ನಾನು ದಿನ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೀವು ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಥ್ಯಾಂಕ್ ಯು.